ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎನ್ನುವಂತಹ ಚಾಪ್ಟರ್ ಇಂದ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳಿಗೆ. ಓಕೆ, ಆಪ್ಷನ್ಸ್ ನೋಡೋಣ. ಇದು ಸಂಸತ್ ಭವನ. ಓಕೆ, ಆಪ್ಷನ್ ಎ 238, ಆಪ್ಷನ್ ಬಿ 250, ಆಪ್ಷನ್ ಸಿ 524 ಮತ್ತು ಆಪ್ಷನ್ ಡಿ 150. ಸೊ ನಮ್ಮ ಕೇಂದ್ರ ಶಾಸಕಾಂಗವು ದ್ವಿಸದನ ಶಾಸಕಾಂಗ ಅಲ್ವಾ. ಭಾರತವು ಸಂಸದೀಯ ಮಾದರಿಯ ಸರ್ಕಾರವನ್ನ ಹೊಂದಿದ್ದು ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಎಂದು ಕರೆಯಲಾಗುತ್ತೆ. ಸಂಸತ್ತು ದ್ವಿಸದನ ಪದ್ಧತಿಯನ್ನ ಹೊಂದಿದ್ದು ಅದರಲ್ಲಿ ಮೇಲ್ಮನೆ ಅಂದರೆ ರಾಜ್ಯಸಭೆ ಎಂದು, ಮೇಲ್ಮನೆ ರಾಜ್ಯಸಭೆ. ಓಕೆನಾ ಮಕ್ಕಳೇ, ಇದು ಮೇಲ್ಮನೆ ಆಗುತ್ತೆ. ಕೆಳಮನೆ ಯಾವುದು ಮಕ್ಕಳೇ? ಕೆಳಮನೆ ಲೋಕಸಭೆ. ಓಕೆನಾ. ಸೊ ಇಲ್ಲಿ ನಿಮ್ಗೆ ಮೇಲ್ಮನೆಯಲ್ಲಿ ಅಂದ್ರೆ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 250. ಓಕೆ, ರಾಜ್ಯಸಭೆಯು ಒಟ್ಟು 250 ಸದಸ್ಯರನ್ನ ಹೊಂದಿದೆ. 238 ಅದರಲ್ಲಿ 238 ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಸದಸ್ಯರಾಗಿರುತ್ತಾರೆ. ಓಕೆನಾ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯ ಸದಸ್ಯರು 238 ಮಂದಿ. ಉಳಿದ 12 ಸದಸ್ಯರನ್ನ ಸಾಹಿತ್ಯ, ಕಲೆ, ಸಮಾಜ ಸೇವೆ ಇದರಲ್ಲಿ ವಿಶೇಷ ಅನುಭವ ಪಡೆದವರನ್ನ ರಾಷ್ಟ್ರಪತಿ ಆಯ್ಕೆ ಮಾಡುತ್ತಾರೆ. ಸೊ ಯಾರು ಆಯ್ಕೆ ಮಾಡ್ತಾರೆ ಮಕ್ಕಳು? 12 ಸದಸ್ಯರನ್ನ ರಾಷ್ಟ್ರಪತಿಗಳೇ ಆಯ್ಕೆ ಮಾಡಿ ಮೇಲ್ಮನೆಗೆ ಕಳಿಸುವಂಥದ್ದು. ಓಕೆ, ಸೊ ಆ 12 ಸದಸ್ಯರು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವವನ್ನ ಪಡೆದಿರುವಂತಹ ಸದಸ್ಯರನ್ನ ಆಯ್ಕೆ ಮಾಡಿ ರಾಜ್ಯಸಭೆಗೆ ಸದಸ್ಯರಾಗಿ ಕಳಿಸುತ್ತಾರೆ. ಓಕೆನಾ. ಸೊ ಈ ರೀತಿ ಟೋಟಲ್ ಆಗಿ ಒಟ್ಟು 250 ಮಂದಿ ರಾಜ್ಯಸಭೆಯ ಸದಸ್ಯರು ಇರ್ತಾರೆ. ಓಕೆ, ಥ್ಯಾಂಕ್ ಯು.